ಪರಕೋಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಜಿಲ್ಲಾಧಿಕಾರಿ ಅನಿರೀಕ್ಷಿತ ಭೇಟಿ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಾರ್ವಜನಿಕರ ಕೆಲಸಗಳಲ್ಲಿ ಮಗ್ನರಾಗಿ ನಿರಂತರ ಸಭೆ, ಪ್ರಗತಿ ಪರಿಶೀಲನೆ, ಸಮಸ್ಯೆಗೆ ಪರಿಹಾರ ಕಲ್ಪಿಸುತ್ತಿದ್ದ ಜಿಲ್ಲಾಧಿಕಾರಿ ಜಿ. ಪ್ರಭು ಅವರು ತಾಲೂಕಿನ ಪರಕೋಡು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ದಿಢೀರ್ ಭೇಟಿ ನೀಡಿ ಸಾರ್ವಜನಿಕರ ಗಮನ ಸೆಳೆದಿದ್ದಾರೆ. ಗುರುವಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿ ಜಿ. ಪ್ರಭು ಅವರು ಪರಕೋಡು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಖುದ್ದು ಭೇಟಿ ನೀಡಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ, ಸಮಾಲೋಚನೆ ನಡೆಸಿದ್ದಾರೆ. ಕುಡಿಯುವ ನೀರಿನ ಸೌಲಭ್ಯ, ಶೌಚಾಲಯಗಳ ನಿರ್ವಹಣೆ ಮತ್ತು ತರಗತಿ ಕೊಠಡಿಗಳ ಭೌತಿಕ ಸ್ಥಿತಿಯನ್ನ ಸ್ಥಳದಲ್ಲೇ ಪರಿಶೀಲಿಸಿದ್ದಾರೆ. ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಶಾಲೆಗಳಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡಿದರೆ ಸಾಲದು, ಪಠ್ಯ ಸಂಬಂಧಿಸಿದಂತೆ ಭೌತಿಕವಾಗಿ ಹತ್ತಿರದಲ್ಲಿ ಇರುವ ಕೃಷಿ, ಹೈನುಗಾರಿಕೆ, ಡೈರಿ, ನೀರಾವರಿ, ಗುಡಿ ಕೈಗಾರಿಕೆಗಳು, ಸ್ಥಳೀಯ ಗ್ರಾಮ ಪಂಚಾಯಿತಿ ಆಡಳಿತ, ಪೊಲೀಸ್ ಠಾಣೆ, ತೋಟಗಾರಿಕೆ, ಅರಣ್ಯ, ಸ್ಥಳೀಯ ಪ್ರದೇಶಗಳಿಗೆ ಭೇಟಿ ನೀಡಿ ಮಕ್ಕಳ ಭೌತಿಕ ಶಿಕ್ಷಣ ನೀಡಬೇಕು ಎಂದು ಅವರು ಹೇಳಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ದೊರೆಯುವ ಎಲ್ಲ ಸೌಲಭ್ಯಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಶ್ರದ್ಧೆಯಿಂದ ವಿದ್ಯಾಭ್ಯಾಸ ಮಾಡಬೇಕು. ಉತ್ತಮ ಅಂಕಗಳೊಂದಿಗೆ ಸಾಧನೆ ಮಾಡುವ ಮೂಲಕ ತಮ್ಮ ಶಾಲೆಯ ಶಿಕ್ಷಕರು ಹಾಗೂ ಪೋಷಕರಿಗೆ ಕೀರ್ತಿ ತಂದುಕೊಡಬೇಕು ಎಂದು ಕಿವಿಮಾತು ಹೇಳಿದ್ದಾರೆ. ಶಾಲಾ ಶಿಕ್ಷಕರ ಜೊತೆ ಸಂವಾದ ಮಾಡಿ ಶಾಲೆಗೆ ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇದ್ದಲ್ಲಿ ವರದಿ ನೀಡಿದರೆ ಸೌಲಭ್ಯಗಳನ್ನು ಕಲ್ಪಿಸುವುದಾಗಿ ಭರವಸೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೀಮಲ್ ಅಧ್ಯಕ್ಷ ಮಂಜುನಾಥ ರೆಡ್ಡಿ, ತಹಸೀಲ್ದಾರ್ ಮನೀಷಾ ಎನ್ ಪತ್ರಿ, ಎಒ ನಾಗಮಣಿ, ಮುಖ್ಯ ಶಿಕ್ಷಕ ಸಿ ವೆಂಕಟರಾಯಪ್ಪ, ಶಿಕ್ಷಕರಾದ ಕೆ ರಮಾದೇವಿ, ಎಂ ಗೋವಿಂದರಾಜು, ಸುಷ್ಮಿತಾ, ಎಸ್ಡಿಎಂಸಿ ಅಧ್ಯಕ್ಷ ಶಿವಕುಮಾರ್, ಸದಸ್ಯರಾದ ಪಿಎಂ ಗಂಗರಾಜು ಹಾಜರಿದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ ನ್ಯೂಸ್, ಬಾಗೇಪಲ್ಲಿ. ಖುಷಿಯಿಂದ ಓದಬೇಕು, ಖುಷಿಯಿಂದ ಆಟ ಆಡಬೇಕು, ಎಲ್ಲದರಲ್ಲೂ ಖುಷಿಯಿಂದ ಇನ್ವಾಲ್ವ್ ಆಗಬೇಕು. ಹಾಗಾದರೆ ನೀವೇನು ಅಂದ್ಕೊಂತೀರೋ ಅದಾಗ್ಬಿಡ್ತೀವಿ. ಓಕೆ, ಓದ್ತೀರಾ ಎಲ್ಲ ಚೆನ್ನಾಗಿ? ಗುಡ್. ಒಂದು ಬಿಗ್ ಕ್ಲಾಪ್. ಇಲ್ಲ, ಈಗ ಏನೇನು ಆಗಬೇಕು ಎಲ್ಲ ಪಟ್ಟಿ ಕೊಡಿ. ಸಾಹೇಬ್ರ ಹತ್ರನೂ, ನಾನು ಶಾಸಕರ ಹತ್ರನೂ ಮಾತಾಡಿ ಎಲ್ಲ ಮಾಡೋಣ. ಪಟ್ಟಿ ಕೊಡಿ. DMF ಅಲ್ಲಿ ಫಂಡ್ಸ್ ಇದಾವೆ. ನನ್ನ ಮೇಲೆ ಅದೇ ಸ್ವಲ್ಪ ಇಲ್ಲಿ ಆಟ ಆಡಕ್ಕೆ ಬಿಡಲ್ಲ, ಜಾಗ ಇಲ್ಲ, ಮೈನ್ ರೋಡ್ ಬರ್ತಾರೆ, ಇಲ್ಲಿ ಹಂಗಾಗಿ ಮಕ್ಕಳೆಲ್ಲ ಆಟಕ್ಕೆ ಬಿಡಲ್ಲ. ಇಲ್ಲ, ಅವ್ರಿಗೆ ಕಾಗ್ನಿಟಿವ್ ಎಬಿಲಿಟಿ ಬೆಳೆಯೋದು, ರೀಸನಿಂಗು ಅವೆಲ್ಲ ಬರೋದು ಪುಸ್ತಕದಿಂದ ಅಲ್ಲ, ಹೊರಗಿನ ಪ್ರಪಂಚದಿಂದ. ಆಯಿತಾ? ಈಗ ನನಗೇನೆ ಯಾರಾದರೂ ಬಂದು ಕೇಳಿ ನಿಮ್ಮ ಸಕ್ಸಸ್ಗೆ ಏನು ಕಾರಣ ಅಂದರೆ, ಪುಸ್ತಕದಲ್ಲಿ ಓದಿರೋದು ಬರೀ 30% ಅಷ್ಟೇ. ನಾನು ಪ್ರಪಂಚ ಓದಿರೋದು 50%, ಅದೇ 80%. 20% ನಮ್ಮ ಸಂಸ್ಕಾರ, ಮೂಲ್ಯ, ಒಳ್ಳೆತನ ನಾವು ಹೇಳ್ಕೊಡೋದು, ಮಾಡೋದು ಅವೆಲ್ಲ ಇದೆ. ಹಾಗಾಗಿ ಬರ್ಕೊಂಡೋಗಿ ತೋರಿಸಿ. ನೋಡಿ, ಈಗ ಅಮೆರಿಕದ ನಾನು ಹೋಗಿ ನೋಡಿದೆ, ಇವ್ರಿಗೆಲ್ಲ ತೋರಿಸಿದ್ದೀರಾ ಡೈರಿ. ಒಂದು ಡೈರಿ ಹೆಂಗೆ ರೈತ ಹೆಂಗೆ ಹಾಲು ಕರಿತಾನೆ, ಡೈರಿಗೆ ಹೆಂಗೆ ತರ್ತಾನೆ, ಡೈರಿನಲ್ಲಿ ಏನೇನು ಮಾಡ್ತೀವಿ, ಅದು ವಸ್ತುಗಳನ್ನ ಹೆಂಗೆ ತಯಾರು ಮಾಡ್ತೀವಿ, ಆ ದುಡ್ಡನ್ನು ಹೆಂಗೆ ರೈತನಿಗೆ ತಲುಪಿಸ್ತೀವಿ ಎಲ್ಲ. ಚಿಕ್ಕಬಳ್ಳಾಪುರ ಬೇಡ, ನಿಮ್ಮ ಹಳ್ಳಿನಲ್ಲಿ ಡೈರಿ ಇದೆ, ಗ್ರಾಮ ಪಂಚಾಯಿತಿ ಇದೆ, ಸ್ಥಳೀಯ ಆಡಳಿತ ಸರ್ಕಾರ ಇದೆ. ಏನು ಸರ್ಕಾರದ ಕೆಲಸ? ತೆರಿಗೆ ಸಂಗ್ರಹ ಮಾಡೋದು, ಜನಕ್ಕೆ ಬೇಕಾದ ಕುಡಿಯೋ ನೀರು, ಬೀದಿ ದೀಪ, ಚರಂಡಿ ವ್ಯವಸ್ಥೆ, ರಸ್ತೆ ವ್ಯವಸ್ಥೆ ಕಲ್ಪಿಸೋದು. ಕರ್ಕೊಂಡೋಗಿ ಅವ್ರ ಹತ್ರ ಇವತ್ತು ನಾವು ಮಾಡೋದು, ಕೆಲಸ ಮಾಡೋದು ನಿಧಾನ ಆಗಿರ್ಬೋದು, ಕಡಿಮೆ ಇರ್ಬೋದು, ಆದರೆ ಏನು ಕೆಲಸ ಏನು ಇದೇ ನೀವು ಓದೋದು. ಈಗ ಪಂಚಾಯತ್ ರಾಜ್ ವ್ಯವಸ್ಥೆ ಅಂತ ಇದೆ ಅಲ್ವಾ, 7ನೇ ತರಗತಿಯಲ್ಲಿ, ಅದೇ ನಿಮ್ಮ ಹಳ್ಳಿನಲ್ಲೇ ಇದೆ. ಹೈನುಗಾರಿಕೆ ಅಂತ ಇದೆ, ನಿಮ್ಮ ಸೈನ್ಸಲ್ಲಿ ಓದ್ತೀರಾ, ನಿಮ್ಮ ಮುಂದೆನೇ ಇದೆ. ಒಂದು ಕೈಗಾರಿಕೆ ಅಂತೀರಾ, ನಿಮ್ಮ ಮುಂದೆನೇ ಇದೆ ಅಲ್ವಾ. ನೀರಾವರಿ ಪದ್ಧತಿ, ಒಂದು ಕೃಷಿ ಜಮೀನಿಗೆ ಕರ್ಕೊಂಡೋದ್ರೆ ಬೋರ್ವೆಲ್ ಸಿಸ್ಟಮ್ ಅಂದರೆ ಏನು, ಏನೇನು ಇರುತ್ತೆ ಅದ್ರ ಕಾಂಪೋನೆಂಟು, ಪಂಪು, ಮೋಟ್ರು, ಪೈಪು, ನೀರು, ಬೆಳೆಗಳು ಹೆಂಗೆ, ಬಿತ್ತನೆ ಹೆಂಗೆ, ಹಾರ್ವೆಸ್ಟ್ ಹೆಂಗೆ, ಎಲ್ಲ ನೀವು ಓದೋದೆಲ್ಲ ನಿಮ್ಮ ಕಣ್ಣು ಮುಂದೆನೇ ಇದೆ. ಇವರು ಅದನ್ನು ನೋಡ್ತಾರೆ, ಆದರೆ ಓದಬೇಕಾದ್ರೆ ಅದನ್ನು ಲಿಂಕ್ ಮಾಡಲ್ಲ ಮಕ್ಕಳು. ನೀವು ಅದನ್ನು ಮಾಡಿಸ್ಬೇಕು. ಯಾವ ಮಗುಗೆ ಆ ಶಕ್ತಿ ಕೊಡ್ತೀರಾ, ಅವರ ವೇಗನ, ಅವರ ಎತ್ತರನ ನೀವು ತಡೆಯೋಕ್ಕೆ ಆಗಲ್ಲ, ಅಷ್ಟು ಶಕ್ತಿ ಬಂದ್ಬಿಡುತ್ತೆ ಮಕ್ಕಳಿಗೆ. ಗೊತ್ತಾಯ್ತಾ? ಹಾಗಾಗಿ ಈ ಹಳ್ಳಿ ಮಕ್ಕಳು ಮಾಡಿ ಏನು ಓದ್ತಾರೆ ಅದನ್ನು ಹೊರಗಡೆ ಹೇಳ್ಬೇಕು. ಅಲ್ಲಿ ಅಷ್ಟೇ ಬೇಕಾಗಿದೆ. ನೀವು ಸಿಟಿ ಹುಡುಗರಿಗೆ ಭತ್ತ ಏನಂದ್ರೆ ಮರ ಅಂತಾರೆ, ಇವ್ರಿಗೆಲ್ಲ ಗೊತ್ತಿದೆ. ಆಯ್ತಾ? ನೀವು ಅದು ಹೇಳ್ಕೊಡ್ಬೇಕಷ್ಟೇ, ಸಣ್ಣದಾಗ ಒಂದು ಬಿಲ್ಡ್ ಮಾಡ್ಬೇಕಷ್ಟೇ ಮಾಡಿ. ಇರುತ್ತೆ, ಬಟ್ 80% ಆಫ್ ದ ಲರ್ನಿಂಗ್
ಒನ್ ಅವರ್ ಇದರಲ್ಲಿ ಮುಗಿಸ್ಬೋದು. ಅದನ್ನ ಮಾಡಿದ್ರೆ ದಟ್ ಇಸ್ ದ ಸ್ಟ್ರೆಂತ್. ನಾವೆಲ್ಲ ಯಾಕಷ್ಟು ನಮಗೆ ಇವಾಗ ನಮ್ಮ ಬೆಳವಣಿಗೆ ನಾವು ಅವಲೋಕನ ಮಾಡಿದ್ರೆ ಸ್ಟ್ರೆಂತ್ ಈಸ್ ದಟ್ ಓನ್ಲಿ. ನಾವು ಹೊರಗಡೆ ಓದಿ ಅದನ್ನ ಕೊರಿಲೇಟ್ ಮಾಡ್ಕೊಂಡು ಕಲ್ತಿರೋದೇ ಗ್ರೇಟ್, ಅದು ಇಂಪಾರ್ಟೆಂಟ್. ಅದನ್ನ ಮಾಡ್ತೀವಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.